ಅಂದಹಾಗೆ ಸರ್, ಈಗೀಗ ಜೀವ ಅವರು ಈ ಮನೆ ಕಡೆ ಬರೋದೇ ಕಮ್ಮಿ ಆಗೋಗಿದೆ ಅಲ್ವಾ? ಮೊದಲೆಲ್ಲ ಡೈಲಿ ಬರ್ತಾಯಿದ್ರು. ಪಾಪ ಅವನ ಮನೆಯಲ್ಲಿ ನಾವು ಸೃಷ್ಟಿ ಮಾಡಿರೋ ಸಮಸ್ಯೆಗಳಿದವಲ್ಲ, ಅವನ್ ಬಗೆಹರಿಸ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾನ ಅವನು. ಪಾಪ ಇನ್ನೆಲ್ಲಿ ಬರ್ತಾನೆ ಬಿಡು, ಎಲ್ಲಿ ಬರ್ದೆ ಇನ್ನೆಲ್ಗೆ ಹೋಗ್ತಾನ ಅವನು. ಆದರೂ ಈ ಥರ ಫ್ರೀಯಾಗಿ ಬಿಡಬೇಡಿ ಸರ್, ನಿಮ್ಮ ಕಂಟ್ರೋಲ್ ತಪ್ಪೋದ್ರೆ ಕಷ್ಟ. ಅದಕ್ಕೆ ಸಾಧ್ಯ? ಅವನ ಕಂಪ್ನಿನ ನನ್ನ ಶೇರ್ಸ್ ಇದೆ, ನನ್ನ ಇನ್ವೆಸ್ಟ್ಮೆಂಟ್ ಇದೆ, ನನ್ನ ಕೈನಲ್ಲಿ ಅವನ ಜುಟ್ಟಿದೆ. ಹಾಗಾಗಿ ನನ್ನ ಕೈ ತಪ್ಪೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಯಾವತ್ತಿದ್ರು ನನ್ನ ಕಾಲು ಬುಡದಲ್ಲಿ ನನ್ನ ಕಾಲನ್ನು ನೆಕ್ಕೊಂಡು ನಾನು ಹಾಕಿರೋ ಬಿಸ್ಕೆಟ್ನ ತಿಂದ್ಕೊಂಡು ನನ್ನ ಸಾಕಿದ ನಾಯಿ ಥರ ಬಿದ್ದುಕೊಂಡಿರ್ಬೇಕು. ಏನ್ ಸರ್ ಪಾಪ, ತೀರಾ ನಾಯಿಗೆಲ್ಲ ಹೋಲಿಸ್ತಿದ್ದೀರಲ್ಲ ಸರ್. ಇನ್ನೇನು ಹೇಳಿ, ಸ್ವಂತ ಬುದ್ಧಿ ಇಲ್ಲ ಅಂದಮೇಲೆ ಸಾಕಿದ ನಾಯಿಗೂ ಅವನಿಗೂ ಏನು ವ್ಯತ್ಯಾಸ ಇಲ್ಲ. ಬಟ್ ಅವರು ನಿಮಗೆ ತುಂಬಾನೇ ಯೂಸ್ ಆದ್ರು ಅಲ್ವಾ ಸರ್? ನಿಮ್ಮನ್ನ ತುಂಬಾನೇ ನಂಬಿದ್ದಾರೆ. ಏನು ಹೇಳಿದ್ರು ಕೇಳ್ತಾನೆ, ಏನು ಮಾಡು ಅಂದ್ರೂ ಮಾಡ್ತಾನೆ, ನಾನು ಬಾವಿಗೆ ಹಾರು ಅಂದ್ರೂ ಆಡ್ತಾನೆ. ಒಟ್ಟಿನಲ್ಲಿ ಅವನ ತಡ್ತಾನೆ ನನ್ನ ಬಂಡವಾಳ. ಅವನು ನನ್ನನ್ನು ಗುರು, ವೆಲ್ವಿಷರ್, ಹಿತೈಷಿ ಅಂದ್ಕೊಂಡಿದ್ದಾನೆ. ಆದರೆ ಅವನು ನನ್ನ ಪಾಲಿಗೆ ಬಳಸಿ ಬಿಸಾಡೋ ಟಿಶ್ಯೂ ಪೇಪರ್. ನಿನಗೆ ಅಂತ ಒಂದು ಮನೆ ಇದೆ, ಹೋಗೋದಿಲ್ವಾ? ಇಲ್ಲ ಸರ್. ನೀನು ಇಲ್ಲೇ ಇರ್ತೀಯ ಅಂದ್ರೆ ನನಗೂ ಖುಷಿನೇ. ನಮ್ಮವರು ನಮ್ಮ ಜೊತೆ ಇದ್ದಂಗೆ ಅಲ್ವಾ? ನೀನು ಎಷ್ಟು ದಿವಸ ಇಲ್ಲಿ ಇರಬೇಕು ಅಂತಿದ್ಯೋ ಅಷ್ಟೇ ಸರಿ. ಇದು ನಿಮ್ಮ ಮನೆ, ನನ್ನ ಕೆಲಸ ಆಗಬೇಕು ಅಷ್ಟೇ. ನನ್ನ ಬೇಳೆನ ನಾನು ಬೇಯಿಸ್ಕೋಬೇಕು. ಅವಂದೇ ಗ್ಯಾಸು, ಅವಂದೇ ಸ್ಟವ್, ಬೇಳೆ ಮಾತ್ರ ನಂದು. ನೀನ್ ಉದ್ಧಾರ ಆಗ್ಲಿ ಅಂತಲ್ಲ ಅವ್ರು ಹೆಲ್ಪ್ ಮಾಡಿರೋದು, ನಮ್ಮ ಅಣ್ಣನ ಹಾಳು ಮಾಡ್ಬೇಕು ಅಂತ ನನಗೆ ಹೆಲ್ಪ್ ಮಾಡಿದ್ದಾರೆ. ಇವನು ಹೆಗಲ ಮೇಲೆ ಗನ್ನಿಟ್ಟು ಆ ಗೌತಮ್ ದಿವಾನ್ ಟಾರ್ಗೆಟ್ ಮಾಡಿದೀನಿ ಅಂತ ಅವನಿಗೆ ಗೊತ್ತೇ ಇಲ್ಲ. ಯಾರೇನು ಎಂಥವ್ರು ಅಂತ ತಿಳ್ಕೊಳ್ಳೋ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ.